ಸತ್ಯ ಸಾಕ್ಷಿಯಾದ ಬಾಮಿನಿ ರುಕ್ಮಿಣಿ ಬಾನನ್ನ ವನದಣೆ ಮೋಹನ ಮುರಳಿ ಗಾನವಾಹಿನಿ ಬಾಮಿನಿ ರುಕ್ಮಿಣಿ ಬಾನನ್ನ ವನದಣೆ ಮೋಹನ ಮುರಳಿ ಗಾನವಾಹಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ
ಪರಾಗ ಸುಮಚರಣ ವೇಗ ಪ್ರಣಯಾನಂದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ್ಯ ನೂತನ ಪ್ರೇಮ ಅಮೋಘ ಭಾವ ಭಾವನೆ ರುಕ್ಮಿಣಿ ಸ್ವಾಗತ ಸ್ವಾಗತ ಸ್ವಾಗತ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಸ್ವಾಮಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಆಹಾ, ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯನನ್ನು ಸಂಧಿಗೆ ಕಳುಹಿಸಿದರು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಆಹಾ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನಿರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರಿಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯ. ರೇಸಿ, ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಆಹಾ, ನಾನಿನ್ನು ಅದಕ್ಕಾಗಿ ಚಿಂತಿಸುವುದಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವೂ ನಕ್ಕಿಸುವುದು ಸರಿ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು. ರೇಸಿ, ಪ್ರಿಯಾ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ನಾನು ಪ್ರತಿಜ್ಞೆ ಮಾಡಿರುವೆನು ರುಕ್ಮಿಣಿ. ಹಾಗಾದರೆ ಈ ಶಯನಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವಿದ್ದರೂ ತಂತಾಯಿತಲ್ಲವೇ ವಾಸುದೇವ? ರೇಸಿ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಕ್ಕು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಾನು ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೂ ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ. ಪ್ರೇಯಸಿ,
ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸೆ. ದರಕಾಯ್ತು ಪರವ ಜನರ ಅಪೂರ್ವ ಸಾಧನೆಯ ಉದ್ದೇಶವೇನು? ರುಕ್ಮಿಣಿ, ಪ್ರಿಯಾ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಸ್ವಾಮಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರೋದ್ದೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿಯಿತು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಮ್ಮತಿಸಿದೆ. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಓಹೋ ಸುಯೋಧನ, ಒದಗಿ ಬಂದ ಸಂಧಿಯನ್ನು ನಿರಾಕರಿಸಿ ನನ್ನ ಸಹಾಯವನ್ನು ಬೇಡಲು ಬರ್ತಿರುವೆಯಾ? ಬಾ ಬಾ. ಓಹೋ ನನ್ನ ಪ್ರಿಯಮಿತ್ರ ಪಾರ್ಥ, ನೀನೂ ಕೂಡ ನನ್ನ ಸಹಾಯವನ್ನು ಬೇಡಲು ಬರ್ತಿರುವೆಯಾ? ಬನ್ನಿರಿ ಬನ್ನಿರಿ, ನಾನು ನಿದ್ರೆ ಬಂದವನಂತೆ ನಟಿಸಿ ಅವರಿಗೆ ತಕ್ಕ ಭಾವನಾನುರೂಪವಾದ ಫಲವನ್ನು ಅವರಿಗೇ ಲಭಿಸುವಂತೆ ಮಾಡುವೆನು. ಪ್ರೇಯಸಿ,
ಜಗದೀ ಸಿರಿದೇವಿಯ ವರಿಸಿದನ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಸ್ವಾಮಿ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಅಂಬೋದೇವಿ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಅಂಬೋದೇವಿ ಉದಯಿಸಿ ಸಂಭ್ರಮಗೊಳಿಸಿದ ಆದಿದೇವತೆ ಜಾದು ಗೈದನ್ನ ಹೃದಯ ರಂಗವ ಜಾದು ಗೈದನ್ನ ಹೃದಯ ರಂಗವ ಓದದಿ ಸೆಳೆದ ಮೋದದಿ ಸೆಳೆದ ಮಲತಿ ಅಂಬೋದಿನಿದೆ ಆವ ದೇವನ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಆವ ದೇವನ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಗೌರಿ ಮನೋಹರನ ಶ್ರೀವಾಣಿಯ ಪತಿಪ್ರಂದನ ಗೌರಿ ಮನೋಹರನ ಶ್ರೀವಾಣಿಯ ಪತಿಪ್ರಂದನ ಮುಂಚಗೆ ಬರುವಂತಿರುವ ಪರಚಿಸಿದಂತ ಮುಂಚಗೆ ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ದೇವ. ನನ್ನ ಸ್ವಾಮಿ ನಿದ್ರಿಸುವಂತಿದೆ. ನಾನು ಕೂಡ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ಕೃಷ್ಣ ಮಾಧವ ಪರಮಾತ್ಮ ಜನಾರ್ದನ ದರ್ಶನವಾಣಿ ತೋರಯ್ಯ ದೇವ ದರ್ಶನವಾಣಿ ತೋರಯ್ಯ ದರ್ಶನವಾಣಿ ತೋರಯ್ಯ ದೇವ ದರ್ಶನವಾಣಿ ತೋರಯ್ಯ ಪರಮಾತ್ಮ ಜನಾರ್ದನ ವಾಸುದೇವ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಮಾಧವ
ಪಾಂಡವರೈವರ ಪ್ರಾಣವೋ ನೇನೋ ಪಾಂಡವರೈವರ ಪ್ರಾಣವೋ ನೇನೋ ಪರಮ ದಯಾಕರ ಕೊಡು ನರಗ ಭಯವ ಪರಮ ದಯಾಕರ ಕೊಡು ನರಗ ಭಯವ ಜೀವವೋ ನೀನೆಂದೋ ನಂಬಿದೆನಯ್ಯ ಪರಮಾತ್ಮ ಜನಾರ್ದನ ವಾಸುದೇವ ಜೀವವೋ ನೀನೆಂದೋ ನಂಬಿದೆನಯ್ಯ ಕರುಣಾಳು ಪರಮಾತ್ಮ ಕರುಣಾಳು ಕೃಪೆತೋರೆ ದರ್ಶನವಾನೆ ತೋರಯ್ಯ ದರ್ಶನವಾನೆ ತೋರಯ್ಯ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು ಶ್ರೀಕೃಷ್ಣನ ಪರಮಾತ್ಮನ ದರ್ಶನ ಭಾಗ್ಯವು ದೊರಕಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕಿಗೆ ತೆರಳಿ ಶ್ರೀಕೃಷ್ಣನ ಪರಮಾತ್ಮನ ದರ್ಶನವನ್ನು ಪಡೆದು ಬರುವೆನು. ಪರಮಾತ್ಮ ಜನಾರ್ದನ ವಾಸುದೇವ ಅರಣ್ಯವಾಸ ನಾನು ಸಾರದೆ ಅರಣ್ಯವಾಸ ನಾನು ಸಾರದೆ ಆನಂದಲಿ ನಾವು ಕಳೆದವು ದೇವ ಕೃಷ್ಣ ಮಾಧವ ಪರಮಾತ್ಮ ಜನಾರ್ದನ ಆನಂದದಿ ನಾವು ಕಳೆದವು ದೇವ ಅಮರರಾದ ಪಾಂಡವರಿಗೆ ನೀ ಪರಮ ದಯಾಕರ ಕೊಡು ನನಗ ಭಯವ ಜೀವವು ನೀನೆಂದೋ ನಂಬಿದೆನಯ್ಯ ಜೀವವು ನೀನೆಂದೋ ನಂಬಿದೆನಯ್ಯ ಕರುಣಾಳು ಕರುಣಾಳು ತೋರಿ ಕೈ ದರ್ಶನವಾನೆ ತೋರೆಯ ದರ್ಶನವಾನೆ ಹೇ ಕೃಷ್ಣ ಮಾಧವ ಹೊರದಿನ್ನೊಂದರಳುಗೆ ಹೊರಕ ನಗರಕ್ಕೆ ಹೊರದಿನ್ನೊಂದರಳುಗೆ ಹೊರಕ ನಗರಕ್ಕೆ ಕುರುಕೊಂಡವರನ್ನು ಸಿದ್ಧತೆಗಳು ಯುದ್ಧದ ಸುದ್ದಿಯ ತೆಂಕದ ಹರಕೆ ಕುರುಕೊಂಡವರನ್ನು ಸಿದ್ಧತೆಗಳು ಯುದ್ಧದ ಸುದ್ದಿಯ ಹರಕೆ ನೊಂದ ಧರ್ಮ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ನನ್ನ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಹರದಿನೋ ತೆರಳುಗೆ ಘೋರಕ ನಗರಕ್ಕೆ ಹರದಿ
ವಿಧ ಪ್ರಯೋಗ ಬೆಸಗಿದನು. ಒಡವ ಭೀಮನ ವಧಿಸನು ವಿಧ ವಿಧ ಪ್ರಯೋಗ ಬೆಸಗಿದನು. ಭೀಮನಂತೆ ಎದಗೊಡದೆ ಮನಕರಿಹಂತೆ ಕೊಪ್ಪಿಸಲು. ಭೀಮನಂತೆ ಎದಗೊಡದೆ ಮನಕರಿಹಂತೆ ಕೊಪ್ಪಿಸಲು. ಬಲಟಿ ಬಲ ಮದೊಂದು ಫೋನ್ ಓದ್ಕೊಂಡವು. ಅವನ ಬಲಟಿ ಬರೆಯು ಮದೊಂದು ಫೋನ್ ಓದ್ಕೊಂಡವು. ಕರಲ ತೊಂದು ಮದೊಂದು ಸೋದವನು ಸೇರಿಸಿಕೊಳ್ಳು ಅದರಿನ ತೆರಳುವೆ. ನಗರಕ್ಕೆ ಬರದಿನ ತೆರಳುವೆ. ನಗರಕ್ಕೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ಆ ಪೋರ್ತನು ನನಗಿಂತಲೂ ಮೊದಲೇ ಗೋರಕಿಗೆ ತೆರಳಿರುವನಂತೆ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು. ಅಂತೂ ನನ್ನ ಸೋದರ ಮಾವನ ಶಕುನಿಯ ತಲೆಗೆ ಅಂತೆ ದಾಯಾದಿಗಳನ್ನು ಕಣ್ತಪ್ಪಿಸಿ ನಾನೇ ದೋರಕಿಗೆ ಬಂದಂತಿದೆ. ಇರಲಿ, ಶ್ರೀಕೃಷ್ಣನ ಸಹ ಬಳಿಗೆ ಹೋಗಿ ಮಾಧವನ ಸಹಿತ ಯೋಧವನ ಸಹಾಯವನ್ನು ಪಡೆಯುವನು. ವಜಮಡಿಸುವ ಶತ್ರುಗಳು ಜನ ಸೈನ್ಯವು ದೊರಕಲ ಶತ್ರುಗಳು ಕೈಗಳು ಭೀಮನ ಭೀಮನ ಮದ್ದವ ಪಾಂಡವ ಮಾತನಗಳು ನಿತ್ಯ ಕರ್ಣ ತಪ್ಪಿಗಳು ಪರವ. ಮದ್ದವ ಪಾಂಡವ ಮಾತನವಲಿಸಲು ನಿತ್ಯ ಕರ್ಣ ಸಿಗಲು ಪರ. ಗುರು ಸಿಂಹಾಸನದಲ್ಲಿ ಕುಳಿತು ತಿರುತ್ತದೆ ಅನುಸದೆ ಕರೆಯಲೋಗ. ಗುರು ಸಿಂಹಾಸನದಲ್ಲಿ ಕುಳಿತು ತಿರುತ್ತದೆ ಅನುಸದೆ ಕರೆಯಲೋಗ. ಹೊರದಿನ ತೆರಳುವೆ ಭಾರತ ನಗರಕ್ಕೆ. ಹೊರದಿನ ತೆರಳುವೆ ಭಾರತ ನಗರಕ್ಕೆ. ಗುರು ಪಾಂಡವನನ್ನು ಸಿದ್ಧತೆಗಳು ಯುದ್ಧದ ಸುದ್ದಿಯ ಸಿದ್ಧತೆ ಆಗುತ್ತೆ. ಗುರು ಪಾಂಡವನನ್ನು ಸಿದ್ಧತೆಗಳು ಯುದ್ಧದ ಸುದ್ದಿಯ ಸಿದ್ಧತೆ ಗಂಗ ದ್ರೌಪದಿ ಸಿದ್ಧನ ಸಹಿತ ಬಲರಾಮನ ಸಹಾಯ ಪಡೆಯುವ. ಗಂಗ ದ್ರೌಪದಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಹೊರದಿನ ತೆರಳುವೆ ಭಾರತ ನಗರಕ್ಕೆ. ಹೊರದಿನ ತೆರಳುವೆ ಭಾರತ ನಗರಕ್ಕೆ. ಹೊರದಿನ ತೆರಳುವೆ ಹೊರದಿನ ತೆರಳುವೆ ಹೊರದಿನ ತೆರಳುವೆ. ನಂದ 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 ಗೋವಿಂದ ಕಾಯೋ ಅರೇಸಿದ ನಂದ ನಂದ ನಂದ. ನಂದ 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 ಗೋವಿಂದ ಕಾಯೋ
ಪುರುಷಾತ್ಮನು ಮಲಗಿರುವನು. ಎಚ್ಚರಗೊಳ್ಳ ತನಕ ಈ ದ್ವಾರಕೆಯಲ್ಲೇ ಕಾಯುವೆನು. ಮಾಧವನರ ಮನೆಯು ಮನಕ್ಕೆ ಮೋದಗೊಳುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ 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 ಮಾಧವನರ ಮನೆಯು ಮನಕ್ಕೆ ಮೋದಗೊಳುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ 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 ರತ್ನಗಳಿಂದ ಕೆತ್ತಿರುವ ಗೋಡೆಗಳು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಪಂಚ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಪಂಚ ಕೆಂಪುಗಳು ಪ್ರೇಮಾದಿಕ ಪುಷ್ಪರಾಗ ಹೊರಡೂರ್ಯಾದಿ ಸೊಬಗ ಬರ 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 ಪ್ರೇಮಾದಿಕ ಪುಷ್ಪರಾಗ ಹೊರಡೂರ್ಯಾದಿ ಸೊಬಗು ಕಣ್ಣದ ಕಳಸಗಳು ಕಳಸೆ ಹೊಳೆಯುವವು ಕಣ್ಣದ ಕಳಸಗಳು ಕಳಸೆ ಹೊಳೆಯುವವು ಬಲ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ 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 ಮಾಧವನ ಹೊರಮನೆಯು ಎನುತು ರಮ್ಯವೋ ಶ್ರೀಯರನ ಹೃದಯವಿದು ಹೊರಗೆ ಚಿಂತವೋ ಬಲ 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 ಮಾಧವನ ಹೊರಮನೆಯು ಎನುತು ರಮ್ಯವೋ ಶ್ರೀಯರನ ಹೃದಯವಿದು ಹೊರಗೆ ಚಿಂತವೋ ಎತ್ತಲು ನೋಡುತ್ತಿರ ಮುತ್ತಿನ ಪುಂಧನಿಗಳು ಎತ್ತಲು ನೋಡುತ್ತಿರ ಮುತ್ತಿನ ಪುತ್ತಲಿಗಳು ಚಿತ್ತಕ್ಕೆ ಮುದವರು ನೀಡುತ್ತಲೇ ಮುದು ನೋಡಲ್ ಚಿತ್ತಕ್ಕೆ ಮುದವನ್ನು ನೀಡುತ್ತಲೇ ಮುದು ನೋಡಲ್ ಮಾಧವನರ ಮನೆಯ ಮನಸ್ಸು ಬಲ ಜಗದೊಳಿದಕ್ಕೆ ಸಾಟಿ ಕಾಣನು ಬಲ 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 ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಅಬ್ಬಬ್ಬ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲೇ ಬಿಟ್ಟು ಇರುವನೆ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮರಗಳಂತೆ ಭಾಸವಾಗುತ್ತಿರುವುದು. ಸುಗಂಧ ಸೂಸುವ ತರುಣತೆಗಳು, ಓಹೋ ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಇವರಾರಂಗಣ ಕಡೆಗಣ್ಣಿನ ಕಿರಿನೋಟದ ವೈಖರಿ ಎಮ್ಮೆಯ ಶರೀರವನ್ನೇ ಒಕ್ಕು ಮನಸ್ಸಿನ ಚಿಂತಾಜ್ಞತೆಯನ್ನೇ ಮರೆಸಿ ಸಕಲ ಸಾಮ್ರಾಜ್ಯ ಸಿರಿಯನ್ನೇ ಮರೆಸುವಂತಿದೆಯಲ್ಲ.
ಈ ಬಳ್ಳಿಯಂತೆ ಬಳುಕುವ ಈ ನಡು ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುವ ಈ ನಯನಗಳು ಸಂಪಿಗೆ ಹೂನಂತೆ ನಾಚುವ ಈ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ ಈ ವರ್ಷಿಲಾ ಬಾಲಕಿಯರು ಕೌರವೇಶನ ನೋಡಿ ನನ್ನತ್ತ ಬಾ ಎಂದು ಕರೆದಂತೆ ವಾಸವಾಗುತ್ತಿರುವುದಲ್ಲ. ಇವುಗಳನ್ನೆಲ್ಲ ನೋಡುತ್ತಿದ್ದರೆ ನನ್ನ ಮನಸ್ಸು ಏಕೋ ದಿಗ್ಭ್ರಮೆಗೊಂಡು ಇವರನ್ನೊಂದು ಸಾರಿ ಬಿಗಿದ ಫಲ ಬೇಕೆ. ಸ್ವಾಗತ ಗುರುನಂದನ, ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಕೌರವ, ರಣರಂಗ ಪ್ರಚಂಡ ಗೌರವ, ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ, ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ, ಉರಿ ಮೀಸೆಯ ದೊರೆ ಮೀಸೆಯದಾರ,
ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಬಲು ಗಂಭೀರ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಪರಮೇಶ್ವರ ಎಲ್ಲವೂ ನನ್ನ ಕನಸಿನಂತೆ ವಾಸವಾಗುತ್ತಿರುವುದಲ್ಲ. ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾಶೇನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರ ಮೃತ್ಯುವೆಂದೇ ಶಾಸನಗೊಳಿಸಿದ ವಸುಂಧರಿಯ ಕುವರ ಗಾಂಧಾರ್ಯ ಗರ್ಭ ಸಂಜಾತ ಶತ್ರುಧ್ವಂಸ ದುರೀಡ ಈ ಕೌರವೇಶ್ವರ ಭವನಕ್ಕಿಂತಲೂ ಅತಿಶಯವೇ, ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳನ್ನು ಕಣ್ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು. ಓಹೋ, ಸಾತ್ಯಕ್ಕೆ ಇಲ್ಲೇ ಇರುವಂತಿದೆ. ಸಾತ್ಯಕ್ಕೆ ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವನು, ಇನ್ನೇನು ಎಚ್ಚರಗೊಳ್ಳುವನು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನೆ? ಬಾವ ರಮಣ, ವಿರಾಟನ ಪುತ್ರಿ ಉತ್ತರ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನು ನೊಂದು ಮನನೊಂದು ಮಲಗಿರುವೆ ಕೃಷ್ಣ. ಮಲಗೋ ಮಲಗೋ. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗಬ್ಬಿಸಿ ತಾನು ಮಾತ್ರ ಸುಖ ತುಪ್ಪದಲ್ಲಿ ಲೀನನಾಗಿರುವ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಅದಿರಲಿ ಸಾತ್ಯಕ್ಕೆ. ಏನದು ಗುರುರಾಜ? ಒಂದು ಮಾತು, ಪಾಂಡವರಿಗೂ ನಮಗೂ ಭಯಂಕರ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾತ್ವಿಕಿ? ಏಕೆಂದರೆ ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಮಾನವ ಸಹಿತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಲ್ಲವೇ? ಓಹೋ, ಸಂದೇಹವಿಲ್ಲ. ಬನ್ನಿ, ಪೀಠದಲ್ಲಿ ಕುಳಿತುಕೊಳ್ಳಿ. ಯಾರು ಜಗತ್ತಿನ ರಾಜಾದಿರಾಜರಿಗೆಲ್ಲ ಮಿಗಿಲೆನಿಸಿದ ರಾಜಾದಿರಾಜ ರಾಜ ಮಾರ್ಕಾಂಡ ತೇಜ ಭೂಮಂಡಲದ ಕಂಡ ಕೀರ್ತಿ ಪ್ರಚಂಡ
ಈ ಕುರು ಸಾರ್ವಭೌಮ ಈ ಗೋಪಾಲ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಚಚೆ ಅಸಂಭವ, ಅಪಮಾನ. ಈ ಸಾರ್ವಭೌಮನಿಗೆ ಉಚಿತವಾದ ಸ್ಥಳ
ಎಲ್ಲಿ ನನ್ನ ಪ್ರಾಣ ಸಕನು? ಎಲ್ಲಿ ನಿನ್ನ ಪ್ರಾಣ ಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು? ಅದನ್ನು ನಾನು ಹೇಳಲಾರೆನು, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬರಲಿ, ಬಹಳ ಸಂತೋಷ. ಅರ್ಜುನ, ನಿನ್ನ ಆಲೋಚನೆ ಪೌರತ್ಯದಿಂದ ಇಂದು ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಬೇಡಲು ಬಂದಿರು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದವ್ಯ. ಅಥವಾ ನಾವು ಮರುಗುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ನನ್ನ 4 ಸಹೋದರರು ಪಾಂಚಾಲಿಯ ಒಡಗೂಡಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿಮ್ಮ ಮೇಲೆ ಇರಲಿ. ನಂತರ ನಾನು ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾದ ರೂಪ ಫಲವು ಅವರಿಗೆ ಲಭಿಸುವವು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗದೆ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಕಾರ ದೊರಕುವುದು. ನನಗೆ ಯಾರ ಸಹಾಯವೂ ಬೇಡ ದುರ್ಯೋಧನ. ನಾನು ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬುದೇ ನನ್ನ ಇಚ್ಛೆ. ಅರ್ಜುನ, ನೀನು ಯಾವ ಇಚ್ಛೆಯಿಂದಾದರೂ ಎಲ್ಲರೂ ಕುಳಿತುಕೋ. ಈ ಸಾರಿ ನಿಮ್ಮ ಕೃಷ್ಣರು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಅರ್ಜುನ, ಸಿಕ್ಕಿ ಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಒರಿಯುವುದೆಂಬುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನೀನು ಮರೆಯಬೇಡ. ರಾಜ ಮುಗುಟ ಧರಿಸಬೇಕೆಂದು ತೋಚಾಕಾಂಕ್ಷೆಯು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಸೆರೆ ತಂದಿರೋದು. ಋತೋದೊಡಿದು ಬಂದ ಪಾರ್ಥ, ನೆರಳಿ ನಿನ್ನ ಚತುರತೆಯ ಕೌಶಲ್ಯ. ಪರಮಾತ್ಮ, ಜನಾರ್ದನ, ವಾಸುದೇವ. ಶಬರಿಗೆ ಅಭಯವನ್ನಿಟ್ಟ ಪ್ರಭುವಯೇ ಪರಮಾತ್ಮ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆಯೋ ದೀನ ದಯಾಳೋ. ಶೀಘ್ರದಿಂದ ಜಾಗೃತನಾಗೋ, ಶೀಘ್ರದಿಂದ ಜಾಗೃತನಾಗೋ. ಎನ್ನ ಮರೆ ಕೇಳೋ, ಎನ್ನ ಮರೆ ಕೇಳೋ. ಪರಮ ಕೃಪಾಳು. ಪರಮಾತ್ಮ, ಜನಾರ್ದನ, ವಾಸುದೇವ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳ ನಗಗೆ ಜಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಅಗಗಳ ನಗಗೆ ಜಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಜನಾರ್ದನ, ವಾಸುದೇವ. ನಗು ನಗು ತಾಯಿ ನಗವ
ನಗುತ್ತಲೇ ಜಗವ ಬೆಳಗಿ ಯುಗ ಯುಗದ ಪರ್ಯಂತವನೇ ನಗು ನಗುತ್ತಲೇ ಜಗವ ಬೆಳಗಿದೆ. ಪರಮಾತ್ಮ ಜನಾರ್ದನ ವಾಸುದೇವ ಯುಗ ಯುಗದ ಪರ್ಯಂತವನೇ ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ನಲಿಸಿ ಮೋಕ್ಷ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಯ ನಲಿಸಿ ಮೋಕ್ಷ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪರಮಾತ್ಮ ಜನಾರ್ದನ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದ ಸಭೆಯೊಳಗೆ ದ್ರೌಪದಿಯೋ ಪರಮಾತ್ಮ ಜನಾರ್ದನ ವಾಸುದೇವ. ಅಂದ ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನನ್ನು ಇನ್ನು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನನ್ನು ಇನ್ನು ಮೌನ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಏಳು ಜನಾರ್ದನ. ಪರಮಾತ್ಮ ಜನಾರ್ದನ ವಾಸುದೇವ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಒರಿಸು, ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪರಮಾತ್ಮ ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟೊತ್ತಾಯ್ತು? ಎಲ್ಲರೂ ಕುಶಲವೇ ಪಾರ್ಥ? ಚೀಚಿ, ಈ ಚರಣದಡಿಯಲ್ಲೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ? ಯಾರು? ನಾನು ಕುರುಸಾರ್ವಭೌಮ. ಓ ಬಾವ, ಕುರುರಾಜ, ಯಾವಾಗ ಬಂದೆ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲ ಬಾವ. ಚಕ್ರವರ್ತಿಯಾದ ನೀನೂ ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂಥ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ. ಹಾಗೇನಿಲ್ಲ ಬಾವ, ಹೋಗಲಿ. ಈ ವೀರವರು ಏಕಕಾಲದಲ್ಲಿ ಬಂದ ಕಾರಣ ಬರಸಿಡಿಲು ಬಡದಂತೆ
ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವನು. ಏನು ಕುರುಪಾಂಡವರಿಗೆ ಸಂಗ್ರಾಮವೇ? ಆದರೆ ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಎಲ್ಲ ನಾವಿಬ್ಬರು ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಬಂದವರ ಪಕ್ಷ ವಹಿಸುವುದು ವಿರಾಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಮಾಧವ, ಧರ್ಮವನ್ನು ಪಾಲಿಸಿದಂತಾಗುವುದು. ವಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆಹಾ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನಿಮ್ಮಿಬ್ಬರಿಗೂ ನನ್ನದೊಂದು ಸಲಹೆ ಇರುವುದು. ಹೇಳುವೆನೋ ಕೇಳಿ. ಬಾವಾ ಕೃಷ್ಣ, ಧನಂಜಯ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಬಾವಾ ಕೃಷ್ಣ, ಧನಂಜಯ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಗ. ನಿರಾಸೆ
ರಣವೋಮ ಮಾಡಬೇಡ ಭ್ರಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೀಯದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ 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 ಅತ್ತಿಂದವರಿಗೆ ಬಾವ ಎನಗೆ ಎನಗೆ ಭಾವ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೇಕೆ? ನೀವೀರ್ವರು ಸಹೋದರರಲ್ಲವೇ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಶ್ರೇಷ್ಠ, ನಿನ್ನ ನೀತಿ ವಚನವನ್ನು ಕೇಳಲು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಸತ್ತರ ಸಾನ್ನಿಧ್ಯ, ಬದುಕಿದ ಸಾಮ್ರಾಜ್ಯ. ಈಗ ನನಗೆ ಸಹಾಯ ಮಾಡುವೆಯಾ ಅಥವಾ? ಓಹಾ, ಮುಂದೆ ಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷಾಯಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನೀನು ನಿರಸ್ತ್ರನಾದರೂ ಕೂಡ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಭಾವ, ನಿನ್ನ ಸಮಾಚಾರ? ಯೋಧ ವಿಮುಖನು ನಿರಸ್ತನವಾದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವೇನು? ಕೃಷ್ಣ, ನಿರಾಯುಧನು ನಿರಸ್ತನವಾದ ನೀನು ಆ ಪಾಂಡವರ ಪಕ್ಷವನ್ನೇ ವಹಿಸಿಕೋ. ನನ್ನ ಗದಾ ಯುದ್ಧ ಗುರುವಾದ ಬಲರಾಮ ದೇಹ ಸಹಿತ ನಿನ್ನದೊಂದು ಅಕ್ಷರಣಿ ಸೈನ್ಯವೇ ಇರಲಿ. ಬಲೆ ಬಲೆ ಸಾರ್ವಭೌಮ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಪಾರ್ಥ, ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ ಕೃಷ್ಣ. ಭಾವ, ಬಲಿರೇ ಏನಿದು ಕಣ್ಸೊನ್ನೆಯ ಕಪಟ ಮೋಕ್ಷ. ಕೃಷ್ಣ, ಭಾವ, ಬಲಿರೇ ಏನಿದು ಕಣ್ಸೊನ್ನೆಯ ಕಪಟ ಮೋಕ್ಷ. ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ನರಿಸಿ ಋತುತಾಂಡವ ಹರಯ ಸಿಂಹನಾದ ಧರಣಿತೋಪ ಚತುರ ಈ ಕೌರವೇಶ್ವರನು ಧರ್ಮ ಕಳಂಕ ಸಹಿಸಲಾರ. ಆಯುಧಂ ಧರಿಸದಿರ ಆಯುಧಂ ಧರಿಸದಿರ ಆಯೇಳಿ ಪಾಂಡವರ ಎಂಟು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ಸಂಕ್ರಮಿಗುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮಾತವನ್ನು ನಾನೇನು ಅರಿಯುವುದನ್ನು ಭಾವಿಸಿದೆಯಾ? ಆ ಪಾಂಡವರೆಂದರೆ ನಿನಗೆಷ್ಟೊಂದು ಮಮತ್ಕಾರ. ಅದರಲ್ಲೂ ಈ ನಿನ್ನ ಪಾರ್ಥ ಪ್ರಾಣಸಕ, ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿ ಆಯುಧ ಹಿಡಿದು ಕಾದಾಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ.
ವಚನ ಭ್ರಷ್ಟನಾಗಬೇಡ. ಎಚ್ಚರ ಮಾಧವ, ಎಚ್ಚರ. ಹಾಗೇನಿಲ್ಲ ಬಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಆ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ವಾಸಂಚು ಫಲಿಸಿದೆಂದು ಹೆಗ್ಗಬೇಡ ಮಾಧವ, ಹೆಗ್ಗಬೇಡ. ಮಂದ ಸಂಧಿಸೋಣ ಭೀಕರ ರಣಾಂಗಣದಲ್ಲಿ. ಅಂತೂ ನನ್ನ ಧೋರಕಿ ಹೊತ್ರವು ಸಫಲವಾಯಿತು. ಆ ಕೃಷ್ಣನು ನನ್ನ ಪಕ್ಷ ವಹಿಸದಿದ್ದರೂ ಮದ್ದಾನೆಯ ಬಲವುಳ್ಳ ಬಲರಾಮ ದೇವರ ಸಹಿತ ಅಕ್ಷೋಭಿನಿ ಸೈನ್ಯ ನನ್ನ ಕೈವಶ. ಹೆಲಹೆಲವೋ ದ್ವಿತೀಯ ಪೋಂಡವ, ಘರದ ಉಚ್ಚಿ ಬರುತ್ತಿರುವ ಭೀಕರ ಸಮರದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಚೀರಿ ಈ ನನ್ನ ಹುಚ್ಚಿನ ಬಾವುಗಳು ಹಿಗ್ಗಿ 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 ಕುಣಿಯುತ್ತಿರುವವು. ಈ ಅಖಂಡ ಸಾಮ್ರಾಜ್ಯ ನನ್ನ ಸತ್ತೋಗಲೇಬೇಕು. ಈ ಅಷ್ಟಿನಾವತಿಯ ರತ್ನಖಚಿತವಾದ ಸಿಂಹಾಸನ ಸದಾ ನನ್ನ ಆಳ್ವಿಕೆಯಲ್ಲೇ ಇರಬೇಕು. ಇದಕ್ಕೆ ಅಡ್ಡ ಬಂದ ಪಾಂಡವರನ್ನು ಯುದ್ಧಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಯುದ್ಧಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಕಂಡು ನೋಡಿ ಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಕಂಡು ಮಾಡಿ ಬಿಡುವನು ಪಾಂಡವ ಸೈನ್ಯ. ಯುದ್ಧಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ ಇದು ಕುರುಕ್ಷೇತ್ರ. ಛಾತಿಗೋಣ ಅಶ್ವತ್ಥಾಮರು ಕಲ್ಲ ಸಗುನಿ ಸೈಂಧವ ಅವರ ಇವರು. ಛಾತಿಗೋಣ ಅಶ್ವತ್ಥಾಮರು ಕಲ್ಲ ಸಗುನಿ ಸೈಂಧವ ಸವರಿದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವ ಯುದ್ಧಕ್ಷೇತ್ರ. ಭೀಮನನ್ನು ಸೇರಿದು ನನ್ನ ತಮ್ಮನು ಪಾತಲಸಿದ ಹೋರಿತು ವೀರ ಕಳ್ಳಲು. ಆ ಭೀಮನನ್ನು ಸೇರಿದು ನನ್ನ ತಮ್ಮನು ಪಾತಲಸಿದ ಹೋರಿತು ವೀರ ಕಳ್ಳಲು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ ಇದು ಕುರುಕ್ಷೇತ್ರ ಇದು ಯುದ್ಧಕ್ಷೇತ್ರ. ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀವಾಸುದೇವಂ. ಸದಾ ನಿನ್ನ ಅಭಯ ದಿನ ಬಂದು ನಿಗಮ ಗಮ ದಿನ ಬಂದು ನಿಗಮ ಗಮ ಅಗಣಿತ ಗುಣಗಣ ಹರಿ ಕುಲ ಮದನ. ಪರಮಾತ್ಮ ಅಗಣಿತ ಗುಣಗಣ ಹರಿ ಕುಲ ಮದನ ಜಗದ ವ್ಯಾಪಕ ಕೃಷ್ಣ ಮಾಧವ ಕೃಷ್ಣ ಜಗದ ವ್ಯಾಪಕ
ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಬಕುದರ ಅಭಯ ಪ್ರತಾಪ ಪರಮಾತ್ಮ ನಂಬಿದ ಬಕುದರ ಅಭಯ ಪ್ರತಾಪ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯ ನಿರಂತರ ಕೋರೆ ದಯದಿ ಶ್ರೀವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯವರ್ತಕನಾದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನವಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ನಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ ಭಾರತ ಪರಮಾತ್ಮ ವಾಸುದೇವ ಕೃಷ್ಣ ಎಂತಹ ಕಾರ್ಯವನ್ನು ಮಾಡಿದೆ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ ಜನಾರ್ದನ ಕೃಷ್ಣ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಯಿದ್ದುದು ನೀನು ಕೃಷ್ಣ. ನಿನ್ನನ್ನೇ ಹೊಂದಿದೇನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದು ವೆಂಗಾಂಜಯವ ಭಯವಿಲ್ಲದ ಜಗದಿ ಒಂದು ವೆಂಗಾಂಜಯವ ಭಯವಿಲ್ಲದ ಜಗದಿ ಮುರಹರಿ ನಿನ್ನಯ ಒಲುಮೆಯ ಚಾಲದೆ ಮುರಹರಿ ನಿನ್ನಯ ಒಲುಮೆಯ ಚಾಲದೆ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ ಕರದಲ್ಲಿ ಗಾಂಡೀವ ಹಿಡಿದಿದೆಯೋ ದೃಢದಿ ಪರಮಾತ್ಮ ಕರದಲ್ಲಿ ಗಾಂಡೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರು ಜೋಕೆ ಕೊಡುತ್ತೀರನೇ ಪರಮಾತ್ಮ ಎದೆಗೆಡದಿರು ಜೋಕೆ ಕೊಡುತ್ತೀರನೇ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಮಾಧವ ಕೃಷ್ಣ ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕಾರ್ತನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದು ವೆಂಗಾಂಜಯವ ಭಯವಿಲ್ಲದೆ ಜಗದಿ
ಧನಂಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಚಲದೆ ಮುರಹರಿ ನಿನ್ನಯ ಒಲುಮೆಯ ಚಲದೆ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆನೆ ಪೊರೆವೆ ಪರಮಾತ್ಮ ಅನವರತವು ನಿನ್ನ ಬಿಡದೆನೆ ಪೊರೆವೆ ಮನದನು ಮಾನವ ಸಾಧಿಸು ಕಾರ್ಯವ ಭಯವೇ ತಗೆಹಿಂದು ಸಾಧಿಸೋ ಕಾರ್ಯವ ಭಯವೇ ತಗೆಹಿಂದು ಸಾಧಿಸು ಕಾರ್ಯವ ಭಯವೇ ತಗೆಹಿಂದು ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ ಕರದಲ್ಲಿ ಗಾಂಡೀವ ಹಿಡಿದಿದೆಯ ದೃಢದಿ ಕರದಲ್ಲಿ ಗಾಂಡೀವ ಹಿಡಿದಿದೆಯ ದೃಢದಿ ಎಡೆಗಡದಿರು ಜೋಕೆ ಕೊಡುದೀರ ನೀರಿಡಿಸಿ ಎಡೆಗಡದಿರು ಜೋಕೆ ಕೊಡುದೀರ ನೀರಿಡಿಸಿ ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕೃಷ್ಣ ಮಾಧವ ಪರಮಾತ್ಮ ಪರಮಾತ್ಮ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಅಸ್ತ್ರವು ನನ್ನ ರಥಾಶ್ವರ ರಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಹೆಚ್ಚೇನು ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನೀತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು ಈಗ ನನಗೆ ಅನುಮತಿಯನ್ನು ಕೊಡುದೇವಾ. ಪುನಃ ಬಂದು ನಿನ್ನನ್ನೇ ಕಾಣುವೆನು. ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಾ? ಇವೆಲ್ಲ ನಿನ್ನ ಅನುಗ್ರಹ ಅಲ್ವೇ ಪರಮಾತ್ಮ, ನಿನ್ನ ಅನುಗ್ರಹ ಅಲ್ಲವೇ? ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆ ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನ್ಯನಾದೆಯಿಂದೋ ತಮ್ಮ ನವಟನೊಳೆಯ
ಪರಮಾತ್ಮ ಪಾರ್ಥ, ಪರಿಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದು ಪರಮಾತ್ಮ ಪರಿಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದು ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇರುವೆ ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇರುವೆ ಧನ್ಯನಾದನ ಹರಿಯೇ ಧನ್ಯನಾದನ ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ ಗೆಲ್ಲುವ ತರುವಾನ ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದ ಗೆಡಿಸಿ ಗೆಲ್ಲುವ ತರುವಾನ ಆದವನ ನೀ ನನ್ನ ಬಲಿದು ಸಾರಥಿಯ ರೂಪವ ಧರಿಸಿದೆಯ ಪರಮಾತ್ಮ ಮಾಧವನ ನೀ ನನ್ನ ಬಲಿದು ಸಾರಥಿಯ ರೂಪವ ಧರಿಸಿದೆಯ ಧನ್ಯನಾದನ ಹರಿಯೇ ಧನ್ಯನಾದನ ಮನ್ಯನಾದೆಂದು ತಮ್ಮ ನವಕರುಣೆಯ ದಯಲಿ ಧನ್ಯನಾದನ ಹರಿಯೇ ಧನ್ಯ